ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಪವಿತ್ರ. ಸ್ನೇಹಿತರೆ, ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ವಿಡಿಯೋ ಹಾಕಿ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಸೆಕ್ಸ್ಟಾರ್ಷನ್, ಲೈಂಗಿಕ ಸುಲಿಗೆ ಅಥವಾ ಆನ್ಲೈನ್ ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ತಾನೇ ಚಿತ್ರದುರ್ಗದ ಬಿಜೆಪಿ ಶಾಸಕ ತಿಪ್ಪಾರೆಡ್ಡಿ ಸಹ ಈ ಹನಿ ಟ್ರ್ಯಾಪ್ ಬಲೆಯಲ್ಲಿ ಸಿಲುಕಿದ್ರು. ಬೆಂಗಳೂರಿನ ಒಬ್ಬ ಯಂಗ್ ಡಾಕ್ಟರ್ ಅಂತೂ ಸೂಸೈಡ್ ಮಾಡ್ಕೊಂಡಿದ್ರು. ಎಸಿಪಿ ಹುದ್ದೆಯಲ್ಲಿರೋ ಪೊಲೀಸರು ಕೂಡ ಈ ಬಲೆಗೆ ಬಿದ್ದಿದ್ದಾರೆ. ಭಾರತದಲ್ಲಿ ದಿನಕ್ಕೆ ಸುಮಾರು ಏನಿಲ್ಲ ಅಂತಂದ್ರೂ 500 ಸೆಕ್ಸ್ಟಾರ್ಷನ್ ಪ್ರಕರಣಗಳು ನಡೀತಾ ಇದೆ. ಹಾಗಿದ್ರೆ ಈ ಆನ್ಲೈನ್ ಹನಿ ಟ್ರ್ಯಾಪ್ ಹೇಗೆ ನಡೆಯುತ್ತೆ? ಸೈಬರ್ ಖದೀಮರು ಹೇಗೆ ಟ್ರ್ಯಾಪ್ ಮಾಡ್ತಾರೆ? ಈ ಸೆಕ್ಸ್ಟಾರ್ಷನ್ ಎಲ್ಲಿಂದ ನಡೆಯುತ್ತೆ ಅನ್ನೋದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಮ್ಮ ದೇಶದಲ್ಲಿ 1 ಬಿಲಿಯನ್ಗೂ ಹೆಚ್ಚು ಜನ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 700 ಮಿಲಿಯನ್ ಜನ ಸ್ಮಾರ್ಟ್ ಫೋನ್ ಬಳಕೆ ಮಾಡ್ತಾರೆ. ಆದರೆ ಅಲ್ಲಿ ಮೊಬೈಲ್ ತಂತ್ರಜ್ಞಾನ ಅಪ್ಡೇಟ್ ಆದಂತೆ ಸೈಬರ್ ಅಪರಾಧಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಒಂದೊಂದೇ ಐಡಿಯಾಗಳನ್ನ ಬಳಸಿ ಹಣ ಸುಲಿಗೆಗೆ ಇಳಿದಿದ್ದಾರೆ. ಇದೀಗ ಅನಾಮಧೇಯ ನಂಬರ್ಗಳಿಂದ ವಿಡಿಯೋ ಕಾಲ್ ಮಾಡಿ ಸೆಕ್ಸ್ಟಾರ್ಷನ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಹನಿ ಟ್ರ್ಯಾಪ್ ಹೇಗೆ ಮಾಡ್ತಾರೆ? ಅನಾಮಧೇಯ ವಾಟ್ಸಪ್ ವಿಡಿಯೋ ಕಾಲ್. ಸ್ನೇಹಿತರೆ, ಈ ಸೆಕ್ಸ್ಟಾರ್ಷನ್ ನ ಮೋಡಸ್ ಆಪರಂಡಿ ಅಂದ್ರೆ ಕಾರ್ಯವಿಧಾನ ಬಹಳ ಕೇಸ್ಗಳಲ್ಲಿ ಸೇಮ್ ಆಗಿರುತ್ತೆ. ಸಡನ್ ಆಗಿ ನಿಮ್ಗೆ ಒಂದು ವಾಟ್ಸಪ್ ವಿಡಿಯೋ ಕಾಲ್ ಬರುತ್ತೆ. ಅದರಲ್ಲೂ ಹೆಚ್ಚಾಗಿ ಅನಧಿಕೃತ ನಂಬರ್ಗಳಿಂದ ಅಂದ್ರೆ ಯಾವುದೋ ಇಂಟರ್ನ್ಯಾಷನಲ್ ನಂಬರ್ಗಳಿಂದ ವಾಟ್ಸಪ್ ಕಾಲ್ ಬರುತ್ತೆ. ಸ್ವಲ್ಪ ಅವೇರ್ನೆಸ್ ಇರೋರು ರಿಜೆಕ್ಟ್ ಮಾಡಿಬಿಡ್ತಾರೆ. ಬಟ್ ಕೆಲವರು ಯಾರು ಮಾಡಿದ್ದಾರೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿಗೋ, ಏನೋ ಇಂಪಾರ್ಟೆಂಟ್ ಕಾಲ್ ಇರಬಹುದು ಅನ್ನೋ ಕನ್ಸರ್ನ್ಗೋ, ಅಥವಾ ಕೆಲವೊಮ್ಮೆ ಯಾವುದೋ ಗಮನದಲ್ಲೋ ಈ ಕಾಲನ್ನು ಪಿಕ್ ಮಾಡಿಬಿಡ್ತಾರೆ. ವಿಡಿಯೋ ಕಾಲ್ನಲ್ಲಿ ಬೆತ್ತಲೆ ಹುಡುಗಿ. ಇನ್ನು ಈ ಕಾಲ್ ರಿಸೀವ್ ಮಾಡಿದರೆ ಅತ್ತ ಕಡೆ ಯುವತಿಯೊಬ್ಬಳು ಬೆತ್ತಲೆಯಾಗಿ ನಿಂತು ಮಾತಾಡ್ತಾ ಇರ್ತಾಳೆ. ಮುಜುಗರದಿಂದ ನೀವು ಸಡನ್ ಆಗಿ ಕಾಲ್ ಕಟ್ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಕಾಲ್ ಮಾಡಲು ಟ್ರೈ ಮಾಡ್ತಾರೆ. ನೋಡ್ತಾ ಇದ್ದಂತೆ ಕೆಲವೇ ಸೆಕೆಂಡ್ಗಳಲ್ಲಿ ಬೆತ್ತಲೆ ವಿಡಿಯೋ ಜೊತೆಗೆ ನಿಮ್ಮ ವಿಡಿಯೋ ಕಾಲ್ನಲ್ಲಿ ಮಾತಾಡಿರೋ ವಿಡಿಯೋ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸಾಮಾನ್ಯವಾಗಿ ವಾಟ್ಸಪ್ ವಿಡಿಯೋ ಕಾಲ್ನಲ್ಲಿ ಮೊಬೈಲ್ ಫೋನ್ ಸ್ಕ್ರೀನ್ ಮೇಲೆ ನಮ್ಮೊಂದಿಗೆ ಮಾತನಾಡುತ್ತಿರುವವರ ವಿಡಿಯೋ ಜೊತೆಗೆ ನಮ್ಮ ವಿಡಿಯೋ ಕೂಡ ನಮಗೆ ಕಾಣಿಸುತ್ತೆ. ಖದೀಮರು ಬಹಳ ಸಲ ವಿಡಿಯೋ ಕಾಲ್ ವೇಳೆ ಆ ಕಡೆಯಿಂದ ಅಶ್ಲೀಲ ವಿಡಿಯೋ ಪ್ಲೇ ಮಾಡ್ತಾರೆ. ಕೆಲವೊಮ್ಮೆ ಮಾತ್ರ ನೇರವಾಗಿ ಯುವತಿಯರೇ ಮಾತಾಡ್ತಾರೆ. ಇನ್ನು ಕರೆ ಸ್ವೀಕರಿಸಿದಾಗ ಸಹಜವಾಗಿ ಖದೀಮರ ಮೊಬೈಲ್ನಲ್ಲಿ ನಮ್ಮ ವಿಡಿಯೋ ಇರುತ್ತೆ. ಬ್ಲ್ಯಾಕ್ ಮೇಲ್ ಮಾಡೋಕೆ ಅದನ್ನೇ ಅಸ್ತ್ರವಾಗಿ ಬಳಸ್ತಾರೆ. ಹಣಕ್ಕಾಗಿ ಬೆದರಿಕೆ. ಇನ್ನು ಆ ವಿಡಿಯೋದ ಜೊತೆಗೆ 5 ನಿಮಿಷಗಳಲ್ಲಿ 5,000 ರೂಪಾಯಿ ಫೋನ್ ಪೇ ಮಾಡಬೇಕು, ಇಲ್ಲದೇ ಇದ್ರೆ ಈ ವಿಡಿಯೋನ ಫೇಸ್ಬುಕ್ಗೆ ಶೇರ್ ಮಾಡ್ತೀವಿ, ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಕಳಿಸ್ತೀವಿ ಅಂತ ಬೆದರಿಕೆ ಕೂಡ ಹಾಕ್ತಾರೆ. ಆ ನಂಬರನ್ನು ನೀವು ಬ್ಲಾಕ್ ಮಾಡಿದ್ರೂ ಕೂಡ ಮತ್ತೊಂದು ನಂಬರಿಂದ ಬೆದರಿಕೆ ಕರೆ ಬರುತ್ತೆ. ಮೊದಲು 5,000 ಕಳಿಸಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ನೀವು ಹಣ ವರ್ಗಾವಣೆ ಮಾಡ್ತೀರಾ ಅಂತ ಗೊತ್ತಾದ್ರೆ ಸಾಕು ಮತ್ತಷ್ಟು ಬೇಡಿಕೆಗಳನ್ನ ಇಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಣ ನೀಡಿದ್ರೂ ಸುಮ್ಮನಾಗಲ್ಲ. ಇನ್ನು ಹಾಳಾಗಿ ಹೋಗ್ಲಿ, ಮಾನ ಮರ್ಯಾದೆ ಉಳಿದ್ರೆ ಸಾಕು ಅಂತ ನೀವೇನಾದ್ರೂ ಹಣ ಕಳಿಸಿದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಇವರು ದುಡ್ಡು ಕೊಡ್ತಾರೆ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡ ಸೈಬರ್ ಖದೀಮರು ಮತ್ತೆ ಹಣಕ್ಕಾಗಿ ಪೀಡಿಸ್ತಾರೆ. ಬೇರೆ ಕಡೆಯಿಂದ ಅಂದ್ರೆ ತಾವು ಪೊಲೀಸ್, ತಾವು FB, ಯೂಟ್ಯೂಬ್ ಅಧಿಕಾರಿ, ನಿಮ್ಮ ವಿಡಿಯೋ ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗಿದೆ, ನಾವು ಹೈಡ್ ಮಾಡಿದೀವಿ, ಆದ್ರೆ 48 ಗಂಟೆ ಅಷ್ಟೇ ಅದು ಹೈಡ್ ಆಗುತ್ತೆ, ನೀವು 1 ಲಕ್ಷ ಕೊಟ್ರೆ ಡಿಲೀಟ್ ಮಾಡ್ತೀವಿ ಅಂತೆಲ್ಲ ಹೇಳೋಕೆ ಶುರು ಮಾಡ್ತಾರೆ. ಬಹುತೇಕ ಸಂದರ್ಭಗಳಲ್ಲಿ ಸೈಬರ್ ಖದೀಮರ MO ಅಥವಾ ಕಾರ್ಯವಿಧಾನ ಇದೇ ಆಗಿರುತ್ತೆ. ಆದ್ರೆ ಇನ್ನು ಕೆಲವೊಮ್ಮೆ ವಂಚಕರು ಇದಕ್ಕೂ ಒಂದು ಸ್ಟೆಪ್ ಮುಂದೆ ಹೋಗಿರ್ತಾರೆ. ಸೋಷಿಯಲ್ ಇಂಜಿನಿಯರಿಂಗ್ ನಡೆಸಿ ಯಾವ ವ್ಯಕ್ತಿ ದುರ್ಬಲನಾಗಿದ್ದಾನೆ, ಆತನ ದಾಂಪತ್ಯ ಜೀವನ ಹೇಗಿದೆ, ಆತ ಒಂಟಿಯಾಗಿದ್ದಾನ, ಆತನ ಹತ್ರ ಸಾಕಷ್ಟು ದುಡ್ಡು ಇದೆಯಾ ಅನ್ನೋದನ್ನೆಲ್ಲ ಸೋಷಿಯಲ್ ಅಕೌಂಟ್ಗಳ ಮೂಲಕ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಆ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ನಂತರ ಯುವತಿಯರನ್ನ ಬಿಟ್ಟು ಚಾಟಿಂಗ್, ವಿಡಿಯೋ ಕಾಲ್ಗಳ ಮೂಲಕ ಅವರನ್ನ ಬಲೆಗೆ ಬೀಳಿಸ್ಕೋತಾರೆ. ನಂತರ ಅನ್ಯೂನ್ಯತೆಯಲ್ಲೇ ಅವರೊಂದಿಗೆ ಕಾಂಪ್ರಮೈಸ್ಡ್ ಆಗಿರೋ ಅಥವಾ ಅಸಂಬಂಧ ರೀತಿಯ ವಿಡಿಯೋ ಕಾಲ್ಗಳನ್ನು ಮಾಡಿ ಅದನ್ನು ರೆಕಾರ್ಡ್ ಮಾಡಿಕೊಳ್ತಾರೆ. ಇಂತಹ ಬಲಿಪಶುಗಳ ಹತ್ತಿರವಂತೂ ಲಕ್ಷ ಗಟ್ಟಲೆ ಪೀಕ್ತಾರೆ. ಅದರಲ್ಲೂ 40ರ ಆಸುಪಾಸಿನ ವ್ಯಕ್ತಿಗಳೇ ಇವರಿಗೆ ಪ್ರೈಮ್ ಟಾರ್ಗೆಟ್ಗಳು. ಮರ್ಯಾದೆಗೆ ಅಂಜಿ ದೂರು ನೀಡಲ್ಲ. ಈ ರೀತಿ ವಂಚನೆಗೆ ಒಳಗಾದವರು ಬಹಳ ಜನ ಮರ್ಯಾದೆಗೆ ಅಂಜಿ ಪೊಲೀಸ್ ಠಾಣೆಗೆ ದೂರು ಕೊಡೋಕೆ ಹೋಗೋದಿಲ್ಲ. ಯಾರಿಗ್ ಬೇಕು ಸವಾಸ, ಮರ್ಯಾದೆ ಉಳಿದ್ರೆ ಸಾಕು ಅಂತ ಅನ್ಕೋತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಲೈಂಗಿಕ ಆಸಕ್ತಿ ಅನ್ನೋದು ತುಂಬಾನೇ ಖಾಸಗಿ ವಿಚಾರ. ಇಲ್ಲಿ ನನ್ನ ತಪ್ಪು ಏನೇ ಇಲ್ದಿದ್ರೂ ಕೂಡ ಜನ ಎಲ್ಲಿ ನನ್ನನ್ನೇ ತಪ್ಪು ತಿಳ್ಕೊಳ್ತಾರೋ, ಪೊಲೀಸರು ತನ್ನನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅಂತ ಹೆದರಿ ಕಂಪ್ಲೇಂಟ್ ಕೊಡೋ ಸವಾಸಕ್ಕೆ ಹೋಗೋದಿಲ್ಲ. ಭಾರತದಲ್ಲಿ ದಿನಕ್ಕೆ ಈ ರೀತಿ 500 ಕೇಸ್ಗಳು ನಡೆದ್ರು ಅದರಲ್ಲಿ FIR ಆಗೋದು ಮಾತ್ರ 25ಕ್ಕಿಂತ ಕಡಿಮೆ, ಅಂದ್ರೆ ಕೇವಲ 0.5% ಪ್ರಕರಣಗಳು ಮಾತ್ರ ವರದಿ ಆಗ್ತಾ ಇದೆ.
ಇದು ವಂಚಕರನ್ನ ಇನ್ನಷ್ಟು ವಂಚನೆ ಮಾಡೋಕೆ ಪ್ರೇರೇಪಿಸ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ. ಈ ಆನ್ಲೈನ್ ಹನಿ ಟ್ರ್ಯಾಪ್ ಈಗ ಸಾವಿರಾರು ಕೋಟಿಯ ದೊಡ್ಡ ಮಾಫಿಯಾ ಆಗಿ ಬೆಳೆದು ಬಿಟ್ಟಿದೆ. ಕಳೆದ 5 ವರ್ಷದಲ್ಲಿ ಈ ರೀತಿ ಕೇಸ್ಗಳ ಸಂಖ್ಯೆ 65% ಏರಿಕೆ ಆಗಿದೆ. NCRB ವರದಿ ಪ್ರಕಾರ 2022ರಲ್ಲಿ ಈ ರೀತಿ 12,000 ಪ್ರಕರಣಗಳು ವರದಿಯಾಗಿತ್ತು. ಆಗ್ಲೇನೆ ಹೇಳಿದಾಗೆ ಇದು ಕೇವಲ 0.5% ಕೇಸ್ಗಳು ಮಾತ್ರ ವರದಿ ಆಗ್ತಾ ಇದೆ ಅಂತ. ಸೊ ಇಲ್ಲಿಯವರೆಗೆ ಆಗಿರೋದು 12,000 ಕೇಸ್ಗಳು. ಸೊ ಇಲ್ಲಿಯವರೆಗೆ ಫೈಲ್ ಆಗಿರೋದು 12,000 ಕೇಸ್ ಇದೆ. ಅಂದ್ರೆ ಇನ್ನು ವರದಿ ಆಗದೆ ಇರೋ ಕೇಸ್ಗಳ ಸಂಖ್ಯೆ ಎಷ್ಟಿರಬಹುದು, ಜಸ್ಟ್ ಇಮ್ಯಾಜಿನ್. ರಾಜಸ್ಥಾನ ಆನ್ಲೈನ್ ಹನಿ ಟ್ರ್ಯಾಪ್ ನ ಕೇಂದ್ರ ಸ್ಥಾನ. ಇನ್ನು ಆಶ್ಚರ್ಯ ಅನಿಸಿದ್ರೂ ಕೂಡ ಈ ಮಾಫಿಯಾಗಳು ಆಪರೇಟ್ ಆಗ್ತಾ ಇರೋದು ಸಿಟಿಗಳಿಂದ ಅಲ್ಲ, ಹಳ್ಳಿಗಳಿಂದ. ಜಮ್ತಾರಾ, ಮೆವೆಟ್ ಈ ಸೆಕ್ಸ್ ರಾಕೆಟ್ಗಳ ಎಪಿ ಸೆಂಟರ್ ಆಗಿದೆ. ಜಮ್ತಾರಾ ಅನ್ನೋ ಹಳ್ಳಿಯ ಸೈಬರ್ ಕ್ರೈಮ್ ಬಗ್ಗೆ ಅಂತೂ ನೆಟ್ಫ್ಲಿಕ್ಸ್ ನಲ್ಲಿ ಒಂದು ವೆಬ್ ಸೀರೀಸೇ ಬಂದಿದೆ. ಮೇವಟ್ನ ಕಾತಿಯವಾರ ಅನ್ನೋ ಹಳ್ಳಿಯಲ್ಲಿ 15ರಿಂದ 17 ವರ್ಷ ವಯಸ್ಸಿನ ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಚಿಕ್ಕ ಹಳ್ಳಿ ಆದರೂ ವಂಚನೆ ಮಾಡಿದ ದುಡ್ಡಿನಲ್ಲಿ ಇಡೀ ಊರಿಗೂರೇ ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಶೂ, ಸ್ಪೋರ್ಟ್ಸ್ ಬೈಕ್ಗಳು, ಐಫೋನ್, ಮ್ಯಾಕ್, ದೊಡ್ಡ ದೊಡ್ಡ ಕಾರುಗಳಿಂದ ತುಂಬೋಗಿದೆ. ಎಷ್ಟೋ ಬಾರಿ ಇಲ್ಲಿಗೆ ಬೇರೆ ರಾಜ್ಯದ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಅಂತ ಬಂದಾಗ ಅಲ್ಲಿನ ಜನ ಪೊಲೀಸರನ್ನೇ ಒತ್ತೆಯಾಳುಗಳನ್ನಾಗಿ ಮಾಡ್ಬಿಡ್ತಾರೆ. ಹಾಗಿದ್ರೆ ಈ ಸೆಕ್ಸ್ ಟಾರ್ಜನ್ಗೆ ಬಲಿಯಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ಅನ್ನೌನ್ ಕಾಲ್ಗಳನ್ನ ರಿಸೀವ್ ಮಾಡಬೇಡಿ. ಮೊದಲನೇದಾಗಿ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅನ್ನೌನ್ ನಂಬರ್ಗಳಿಂದ ಕಾಲ್ ಬರ್ತಾ ಇದೆ ಅಂತ ಅಂದ್ರೆ ಅದನ್ನ ರಿಸೀವ್ ಮಾಡಬಾರ್ದು. ಅದರಲ್ಲೂ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ಗಳನ್ನಂತೂ ಮುಟ್ಟೋಕೆ ಹೋಗಬಾರ್ದು. ಅಂತ ಇಂಪಾರ್ಟೆಂಟ್ ಆಗಿದ್ರೆ ಅದೇ ವಾಟ್ಸಪ್ ನಲ್ಲೇ ಮೆಸೇಜ್ ಮಾಡ್ತಾರೆ. ಹೀಗಾಗಿ ನಮಗೆ ಗೊತ್ತಿರದ ವ್ಯಕ್ತಿಗಳ ಕಾಲ್ ತಂಟೆಗೆ ಹೋಗಲೇಬಾರದು. ಸೋಷಿಯಲ್ ಮೀಡಿಯಾ ಅಕೌಂಟ್ ಸುರಕ್ಷಿತವಾಗಿರಲಿ. ಇನ್ನು ಸೋಷಿಯಲ್ ಮೀಡಿಯಾಗಳನ್ನ ಬಳಸುವಾಗ ನಾವು ಜವಾಬ್ದಾರಿಯುತವಾಗಿರಬೇಕು. ಎಷ್ಟು ಬೇಕೋ, ಏನೇನನ್ನ ಶೇರ್ ಮಾಡಬಹುದೋ ಅದನ್ನಷ್ಟೇ ಶೇರ್ ಮಾಡಬೇಕು. ಅದರಲ್ಲೂ ನಿಮ್ಮ ಫೇಸ್ಬುಕ್, ಇನ್ಸ್ಟಾ ಖಾತೆಗಳು ಓಪನ್ ಆಗಿದ್ರೆ ಈ ಸೈಬರ್ ವಂಚಕರು ನಿಮ್ಮ ಮಾಹಿತಿಗಳನ್ನ ಹೆಕ್ಕಿ ನಿಮ್ಮ ವೀಕ್ನೆಸ್ ಏನು ಅನ್ನೋದನ್ನ ಕಂಡುಹಿಡಿದು ಬಿಡ್ತಾರೆ. ನಂತರ ಅದನ್ನೇ ಟ್ರ್ಯಾಪ್ ಆಗಿ ಬಳಸ್ತಾರೆ. ಅಂದ್ರೆ ನಿಮ್ಮ ಅಕೌಂಟು ಪಬ್ಲಿಕ್ ಆಗಿದ್ರೆ. ಅನಧಿಕೃತ ವೆಬ್ಸೈಟ್ ಓಪನ್ ಮಾಡಬೇಡಿ. ಇನ್ನು ಬಹಳ ಜನರ ಮಾಹಿತಿಗಳು ಲೀಕ್ ಆಗೋದು ಈ ರೀತಿ ಅನಧಿಕೃತ ವೆಬ್ಸೈಟ್ ಓಪನ್ ಮಾಡಿದಾಗ. ಸಾಮಾನ್ಯವಾಗಿ ವೆಬ್ಸೈಟ್ ವಿಳಾಸಗಳು HTTPS ಅಂತ ಶುರು ಆಗುತ್ತವೆ. ಇವಾಗ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ವಾ, ಆ ರೀತಿ. ಜೊತೆಗೆ ಅಡ್ರೆಸ್ ಪಕ್ಕದಲ್ಲಿ ಒಂದು ಲಾಕ್ನ ಸಿಂಬಲ್ ಇರುತ್ತೆ. ಇದರರ್ಥ ವೆಬ್ಸೈಟ್ ಸುರಕ್ಷಿತ ಆಗಿದೆ ಅಂತ. ಆದರೆ ಕೆಲವೊಮ್ಮೆ HTTP ಅಂತ ಅಷ್ಟೇ ಇರುತ್ತೆ. ಆ ಲಾಕ್ ರೆಡ್ ನಲ್ಲಿ ತೋರಿಸ್ತಾ ಇರುತ್ತೆ. ಅಂತಹ ವೆಬ್ಸೈಟ್ಗಳನ್ನ ಕೆಲವರು ಓಪನ್ ಮಾಡ್ತಿರ್ತಾರೆ. ಅದರಲ್ಲೂ ಅಶ್ಲೀಲ ವೆಬ್ಸೈಟ್ಗಳನ್ನ ನೋಡೋರು ಈ ರೀತಿ ಮಾಡೋದು ಹೆಚ್ಚು. ಇದು ವೆಬ್ಸೈಟ್ ಸೆಕ್ಯೂರ್ ಆಗಿಲ್ಲ ಅಂತ ತೋರಿಸುತ್ತೆ. ಈ ರೀತಿ ಮಾಡಿದಾಗ ಸೈಬರ್ ಕದಿಮರು ಸುಲಭವಾಗಿ ನಿಮ್ಮ ಖಾಸಗಿ ಮಾಹಿತಿಗಳನ್ನ, ಫೋನ್ ನಂಬರ್ಗಳನ್ನ ಕದೀತಾರೆ. ನಂತರ ವಿಡಿಯೋ ಕಳಿಸೋಕೆ ಅದನ್ನೇ ತೋರಿಸಿ ಹೆದರಿಸ್ತಾರೆ. ಆನ್ಲೈನ್ ನಲ್ಲೇ ಕಂಪ್ಲೇಂಟ್ ಕೊಡಬಹುದು. ಇನ್ನು ನೀವು ಈಗಾಗಲೇ ಈ ರೀತಿ ವಂಚನೆಗೆ ಒಳಗಾಗಿದ್ದೀರಿ, ವಂಚಕರು ನಿಮ್ಮನ್ನ ಹಣ ನೀಡೋಕೆ ಪೀಡಿಸ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಆದ್ರೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಕಂಪ್ಲೇಂಟ್ ಕೊಡೋಕೆ ನೀವೀಗ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಇಲ್ಲ. ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ನಲ್ಲಿ ಆನ್ಲೈನಲ್ಲೇ ಕಂಪ್ಲೇಂಟ್ ಕೊಡಬಹುದು. ಜೊತೆಗೆ ವಂಚಕರು ಕಾಲ್ ಮಾಡಿದಾಗ ಧೈರ್ಯದಿಂದ ಮಾತಾಡಬೇಕು. ಯಾಕಂದ್ರೆ ನಿಮ್ಮ ದುರ್ಬಲತೆಯನ್ನೇ ಅವರು ಅಸ್ತ್ರವನ್ನಾಗಿ ಮಾಡ್ಕೊಬಿಡ್ತಾರೆ. ಹಾಗೆ ಯಾವುದೇ ರೀತಿ ದುಡ್ಡನ್ನು ಸಹ ಕೊಡಲಿಕ್ಕೆ ಹೋಗಬೇಡಿ. ಭಯದಲ್ಲಿ ವಿಡಿಯೋ ಡಿಲೀಟ್ ಮಾಡೋದು, ನಂಬರ್ ಬ್ಲಾಕ್ ಮಾಡೋದು ಇದ್ಯಾವುದನ್ನು ಮಾಡಬೇಡಿ. ಯಾಕಂದರೆ ಅವರು ಎಷ್ಟು ಬಾರಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೋ ಅಷ್ಟು ಅವರ ವಿರುದ್ಧ ಎವಿಡೆನ್ಸ್ಗಳು ಸೃಷ್ಟಿಯಾಗತ್ತೆ. ಸ್ಕ್ರೀನ್ಶಾಟ್, ವಾಯ್ಸ್ ರೆಕಾರ್ಡಿಂಗ್, ಫೋನ್ ನಂಬರ್ಗಳು, ಒಂದು ವೇಳೆ ಅವರಿಗೆ ನೀವು ಈಗಾಗಲೇ ಫೋನ್ ಪೇ ಮಾಡಿದರೆ ಆ ಟ್ರಾನ್ಸಾಕ್ಷನ್ ವಿವರ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ತಪ್ಪು ಮಾಡದೇ ಇದ್ರೆ ಯಾಕೆ ಡಿಲೀಟ್ ಮಾಡಬೇಕು ಅಲ್ವಾ? ಸೊ ಫ್ರೆಂಡ್ಸ್, ಇದಾಗಿತ್ತು ಹನಿ ಟ್ರ್ಯಾಪ್ ಬಗ್ಗೆ ಅಥವಾ ಸೆಕ್ಸ್ ಟಾರ್ಜನ್ ಬಗ್ಗೆ ಹೇಳುವಂಥ ಒಂದು ಪ್ರಯತ್ನ. ಈ ವರದಿ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನಿಮ್ಮಲ್ಲಿ ಯಾರಿಗಾದರೂ ಅಥವಾ ಗೊತ್ತಿಲ್ಲದೆ ಇರೋರು ಯಾರಿಗಾದರೂ ಈ ರೀತಿ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆದರೆ ಈ ವಿಡಿಯೋನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.